ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮನರೇಗಾ ಯೋಜನೆ ಮಾರ್ಪಾಡು ವಿಚಾರವಾಗಿ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ಎಂಎಲ್ಸಿ ಸಲೀಂ ಅಹಮದ್ ಅವರು ಬೀದರ್ನಲ್ಲಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿನ್ನೆ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು 12 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಮೋದಿ ಸರ್ಕಾರ ಈ ಯೋಜನೆ ಸರಿ ಇಲ್ಲ ಅನ್ನೋದು ಅವ್ರಿಗೆ ಇವಾಗ ಗೊತ್ತಾಯ್ತಾ ಅಂತ ಸಲೀಂ ಅಹಮದ್ ಪ್ರಶ್ನಿಸಿದ್ದಾರೆ. 20 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದ ಮನರೇಗಾ ಯೋಜನೆಯ ಹೆಸರಿನಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕಲು ಹೊರಟಿರುವುದು ನಾಚಿಕೆಗೇಡು ಅಂತ ಜರಿದಿದ್ದಾರೆ. ಆಗ ಗೋಡ್ಸೆ ಗಾಂಧೀಜಿಯವರನ್ನ ಕೊಂದಿದ್ರು, ಈಗ ಬಿಜೆಪಿ ಗಾಂಧೀಜಿಯವರ ವಿಚಾರಧಾರೆ ಮತ್ತು ಹೋರಾಟಗಳನ್ನ ಕೊಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದು 12 ವರ್ಷ ಆದ್ಮೇಲೆ ಗೊತ್ತಾಯ್ತು ಅವ್ರಿಗೆ. ಅಲ್ಲ 12 ವರ್ಷ ಆದ್ಮೇಲೆ ಗೊತ್ತಾಯ್ತಾ? ಜ್ಞಾನೋದಯ ಆಯ್ತಾ ಈಗ? 12 ವರ್ಷ ಏನು ಕತ್ತಕಾಯ್ತಾ ಇದ್ರು ಅವರು? 12 ವರ್ಷ ಮುಂಚೆ ಗೊತ್ತಿರ್ಲಿಲ್ಲ ಪ್ರೈಮ್ ಮಿನಿಸ್ಟರ್ಗೆ? ಈಗ ಗೊತ್ತಾಗ್ತಾ ಇದೆಯಾ ಜ್ಞಾನೋದಯ ಆಯ್ತಾ? ಅದಾಗಿ ಒಂದ್ ಕಡೆ ಆಗ್ಲಿ ಆಯ್ತು, ಇನ್ನೊಂದ್ ಕಡೆ ಬರೀ ಹೆಸರು ಬಗ್ಗೆ ಹೇಳಿದ್ರಲ್ಲ. ಮಹಾತ್ಮ ಗಾಂಧಿಯ ಬಗ್ಗೆ ಪ್ರತಿಯೊಬ್ಬರಿಗೆ ಅಭಿಮಾನ ಇದೆ. ಯಾಕೆ ಅದಕ್ಕೆ ಮಹಾತ್ಮ ಅಂತ ಯಾಕೆ ಕರೆಯೋದು? ಅಲ್ಲ, ಬಿಜೆಪಿ ಬಿಟ್ಬಿಡ್ಲಿ ಮಹಾತ್ಮ ಗಾಂಧಿ ತೆಗೆಯ ಹೆಸರನ್ನ. ಈ ಕಾರ್ಯಕ್ರಮ ಬಗ್ಗೆ ನಾವು ಹೇಳ್ತೀವಿ, ಆದರೆ ಇವರ ಥಿಂಕಿಂಗ್ ಏನಿದೆ ಅದ್ರ ಬಗ್ಗೆ ನಮಗೆ ನೋವಾಗ್ತಾ ಇದೆ. ಯಾಕಂದ್ರೆ ಯಾಕೆ ಆಯ್ತು ನೆಹರು ಅವ್ರ ಹೆಸರು ತೆಗೆದ್ರಿ ನೀವು, ಯಾಕಂದ್ರೆ ಕಾಂಗ್ರೆಸ್ನವ್ರು ಅಂತ. ಇಂದಿರಾ ಗಾಂಧಿ ಹೆಸರು ತೆಗೆದ್ರಿ, ರಾಜೀವ್ ಗಾಂಧಿ ಹೆಸರು ತೆಗೆದ್ರಿ, ಕೊನೆಗೆ ಮಹಾತ್ಮ ಗಾಂಧಿ ಆದ್ರೂ ಬಿಡಿ, ಅದನ್ನ ಕೂಡ ತೆಗಿತೀರಲ್ಲ ನೀವು. ಈ ಕೆಲಸಗಳಿದೆಲ್ಲ ಯಾರು ದೇಶಿ ಜನ ಒಪ್ಪೋದಿಲ್ಲ. ಅದಕ್ಕೆ ಮೊನ್ನೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ 230 ತರಿಸಿದ್ದು ಭಾಷಣ ಮಾಡಿದ್ರು ಮೋದಿ ಅವರು. ಅಪ್ಕೆ ಬಾರ್ 400 ಪಾರ್ ಅಂತ. 400 ಪಾರ್ 230 ನಿಂತ್ಕೊಂಡು ಕೊನೆಗೆ ಕೈಕಾಲು ಹಿಡಿದು ನಮ್ಮ ನಾಯ್ಡು ನಿತೀಶ್ ಮಾಡಿ ಸರ್ಕಾರ ಮಾಡಿದ್ರು. ನೆಕ್ಸ್ಟ್ ಇದು ಮಾಡಿದ್ರಲ್ಲ, ಇವತ್ತು ಸ್ಟ್ಯಾಂಪಲ್ಲಿ ಬದ್ಕೊಳ್ಳಿ, 100 ದಾಟಲ್ಲ ಬಿಜೆಪಿಯವರು. ಈ ಮಾಡಿದ ಕರ್ಮಕಾಂಡ ಇದೆಲ್ಲ 100 ದಾಟಲ್ಲ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಜನ ಉತ್ತರ ಕೊಡ್ತಾರೆ. ಮಾಜಿ ಸಚಿವ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಶುಕ್ರವಾರ ಅಂದ್ರೆ ಇಂದು ಕೂಡ ಯಥಾಸ್ಥಿತಿ ಮುಂದುವರೆದಿದೆ. ವಯೋಸಹಜ ಕಾಯಿಲೆಯಿಂದ ಬರಳುತ್ತಿರುವ ಅವರನ್ನ ಮನೆಯಲ್ಲಿಯೇ ಚಿಕಿತ್ಸೆ ಮುಂದುವರಿಸಲಾಗಿದೆ. ಕಳೆದ 2-3 ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಕಂಡು ಬಂದಿತ್ತು. ಆದರೆ ಗುರುವಾರ ಅವರ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಸದ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಆರೋಗ್ಯದ ಮೇಲೆ ನಿಗಾ ವಹಿಸಿದ ವೈದ್ಯರು ತಿಳಿಸಿದ್ದಾರೆ. ಹೆಂಗ್ ಮಾಡಿದ್ರು 3 ವರ್ಷಾಗ ಧರ್ಮದ ಮಾಡ್ಯಾರ ಇವೇನ್ ನೋಡ್ರಿ. ಅವ್ರು ಶಿವರಾಜ್ ಪಾಟೀಲ್ರು ಜಮನೂರು ಒಂದೇ ಪೀರಿಯಡ್ ಆಗಿಬಿಡ್ತು. ಒಂದೇ ಪೀರಿಯಡ್ ಎಲ್ಲ ಅವರು 85, 86, 90 ವರ್ಷ ಅವರು ಅನ್ನ ಎಲ್ಲ ಬಿಟ್ಟಿದ್ರು ಅಂತ ಕೇಳಿದ್ರೆ 15 ದಿವಸ ಅನ್ನ ಏನು ತಗೊಂಡೇ ಇಲ್ಲ. ಹೋಗೋದು ಬೇಡ ಪಾಟೀಲ್ ಶಿವರಾಜ್ ಪಾಟೀಲ್ ಎಲ್ಲ ಜಿದ್ದಿ ಮನುಷ್ಯರು ಅವಾಗ ಎಲ್ಲ ಚೆಲ್ಲ ಇದ್ದವರು. 4 ತಿಂಗಳ ಕೆಳಗೆ ನಾವು ನಿಮ್ ಮನೆ ಬರೀ ಕರ್ಕೊಂಡು ಹೋಗಿದ್ವಿ. ಹೊಸರ್ತಿ ಇವ್ರು ಬಂದಾಗ ಇವ್ರು ಬನ್ನಿ ಬರಲಿಲ್ಲ, ಅವ್ರಿಗೆ ಬಂದು ಸತ್ಕಾರ ಮಾಡಿದೆ ದೊಡ್ಡ ಪ್ರಮಾಣದಲ್ಲಿ. ನಾನು ಕೇದಾರ್ ಬಂದಾಗ ಬಂದಿರೋರು ಹೋಮ್ ಮಿನಿಸ್ಟರ್. ಬೀದರ್ ಜಿಲ್ಲೆಯ ಭಲ್ಕಿ ತಾಲೂಕಿನ ಮೆಹಕರ್ ಗ್ರಾಮದಲ್ಲಿ ಇದೇ ಜನವರಿ 19ರಿಂದ ಫೆಬ್ರವರಿ 1ರವರೆಗೆ ಶ್ರೀ ಗುರು ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಅಂತ ಪೀಠಾಧಿಪತಿ ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಸಭೆ ಕಾರ್ಯಕ್ರಮಗಳು ನಡೆಯಲಿವೆ. ಜನವರಿ 21ರಂದು ರಂಭಾಪುರಿ ಜಗದ್ಗುರುಗಳು 35ನೇ ವರ್ಷದ ಪೀಠಾರೋಹಣ ವರ್ಧಂತಿ ಮಹೋತ್ಸವ ಆಚರಿಸಲಾಗುತ್ತೆ ಮತ್ತು ಜನವರಿ 22ರಿಂದ ಮಹಾರುದ್ರಾಭಿಷೇಕ ಹಾಗೂ ಜಪಯಜ್ಞ ಕಾರ್ಯಕ್ರಮಗಳು ನಡೆಯಲಿದ್ದು ಫೆಬ್ರವರಿ 1ರಂದು ಶ್ರೀ ಗುರು ವೀರಪಾಕ್ಷೇಶ್ವರ ದೇವರ ಅದ್ದೂರಿ ಪಲ್ಲಕ್ಕಿ ಉತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಸಮಾರೋಪ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಮೆಹಕರ ಕಟ್ಟಿಮನಿ ಸಂಸ್ಥಾನ ಹಿರೇಮಠದಲ್ಲಿ ಬರುವ ಜನವರಿ 19ನೆಯ ತಾರೀಕಿನಿಂದ ನಡೆಯುವ ವಿಶೇಷ ಶ್ರೀ ಗುರು ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿರಿಸಿಕೊಂಡು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜಗದ್ಗುರು ಮಹಾಸನ್ನಿಧಿಯವರ 35ನೇ ವರ್ಷದ ಪೀಠಾರೋಹಣದ ವರ್ಧಂತಿ ಮಹೋತ್ಸವ 19, 20, 21 ಜನವರಿ ವೈಭವದಿಂದ ಸಂಪನ್ನವಾಗುವುದು. ಜೊತೆಯಲ್ಲಿ ಮುಂದೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮವು ಕೂಡ ಫೆಬ್ರವರಿ 1ರವರೆಗೆ ನಡೆದು ಶ್ರೀ ಗುರು ವಿರೂಪಾಕ್ಷೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ವೈಭವದಿಂದ ಜರುಗುವುದಿದೆ. ಪರಮ ಪೂಜ್ಯ ಜಗದ್ಗುರು ರಂಭಾಪುರಿ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಮಹಾಸನ್ನಿಧಿಯವರ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿರಿಸಿಕೊಂಡು 35 ವರ್ಷಗಳು ಪಟ್ಟಾಭಿಷೇಕವಾಗಿ ಪೂರ್ಣಗೊಂಡಂತಹ ಶುಭ ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ವಿಶೇಷ ಗೌರವ ಕಲ್ಯಾಣ ಕರ್ನಾಟಕದಿಂದ
ಒಂದು ಬೀದರ್ ನಗರದ ಗುಮ್ಮೆ ಕಾಲೋನಿಯ ಹನುಮಾನ ಮಂದಿರದ ಆವರಣದಲ್ಲಿ ರಾಧಾಕೃಷ್ಣ ಮಹಿಳಾ ಕೋಲಾಟ ಸಂಘದ ವತಿಯಿಂದ ಆಯೋಜಿಸಿದ ಸಂಕ್ರಾಂತಿ ಸಂಭ್ರಮ ಕೋಲಾಟ ಕಾರ್ಯಕ್ರಮ ಕಾಲೋನಿಯ ಜನರ ಗಮನ ಸೆಳೆಯಿತು. ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮಹಿಳೆಯರು ಮತ್ತು ಮಕ್ಕಳು ಆಕರ್ಷಕ ರಂಗೋಲಿ ಬಿಡಿಸಿ ಕಬ್ಬು, ಮಡಿಕೆ ಹಾಗೂ ಹಬ್ಬದ ಸಾಂಪ್ರದಾಯಿಕ ಸಜ್ಜಿಕೆಯಿಂದ ಮಂದಿರದ ಆವರಣವನ್ನು ಸಿಂಗರಿಸಿದ್ರು. ಇರಕಲ್ ಸೀರೆಯಲ್ಲಿ ಸಜ್ಜುಗೊಂಡ ಮಹಿಳೆಯರು ಪಾರಂಪರಿಕ ಕೋಲಾಟ ಪ್ರದರ್ಶನ ನೀಡಿದ್ದು ಜನಪದ ಕಲೆ ಮತ್ತು ಸಂಸ್ಕೃತಿಯ ವೈಭವಕ್ಕೆ ಸಾಕ್ಷಿಯಾಯಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಿಂತ ಸಮಯ ಕಳೆಯುವವರೇ ಹಾಗೂ ಖಾಸಗಿ ವಾಹನ ಹಾಗೂ ಬೈಕ್ ಇಡುವ ಜನರೇ ಹೆಚ್ಚಾಗಿದ್ದಾರೆ. ಬಸ್ ನಿಲ್ದಾಣದ ಆವರಣದಲ್ಲಿ ಖಾಸಗಿ ವಾಹನಗಳ ದರ್ಬಾರ್ ನಡೆದಿದ್ದು ಕಾರುಗಳು ಸಾಲುಗಟ್ಟಿ ನಿಲ್ಲುತ್ತಿವೆ ಹಾಗೂ ಬೆಳಗ್ಗೆಯಿಂದ ಸಂಜೆವರೆಗೆ ಬೈಕ್ಗಳು ಬಸ್ ನಿಲ್ದಾಣದ ಆವರಣದಲ್ಲಿಯೇ ನಿಲ್ಲುತ್ತಿರುವುದು ಕಂಡರೂ ಕೂಡ ಕಾಣದಂತೆ ಇಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವರ್ತಿಸುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನು ಬಸ್ ನಿಲ್ದಾಣದ ಆವರಣ ಯಾವುದೇ ಮೂಲೆಯಲ್ಲೂ ಇಲ್ಲಿನ ಅಧಿಕಾರಿಗಳು ನೋ ಪಾರ್ಕಿಂಗ್ ಎನ್ನುವ ನಾಮಫಲಕ ಕೂಡ ಅಳವಡಿಸಿಲ್ಲ ಹಾಗೂ ಖಾಸಗಿ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಗಂಟೆಗಟ್ಟಲೆ ಅಲ್ಲೇ ನಿಲ್ಲಿಸುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಈ ಕುರಿತು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ 63ನೇ ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಆಚರಿಸಿಕೊಂಡರು. ಪಟ್ಟಣದ ಖಂಡ್ರೆ ನಿವಾಸಕ್ಕೆ ಗುರುವಾರ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಗುರು ಬಸವ ಪಟ್ಟದೇವರು, ಹುಲಸೂರಿನ ಗುರು ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ, ಮೆಹಕರ್ ತಡೋಳದ ಶ್ರೀಮಠದ ರಾಜೇಶ್ವರ ಶಿವಾಚಾರ್ಯ ಅನುಭವ ಮಂಟಪದ ಸಂಚಾಲಕ ಶಿವಾನಂದ ಸ್ವಾಮೀಜಿ ಭೇಟಿ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಹಣ್ಣಿನ ಬುಟ್ಟಿ ನೀಡಿ ಆಶೀರ್ವದಿಸಿದ್ರು. ಇನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ತಂದೆ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಆರೋಗ್ಯ ಸ್ಥಿರವಾಗಿರುವ ಹಿನ್ನೆಲೆ ಈ ಬಾರಿ ಬರ್ತ್ಡೇ ಆಚರಿಸಿಕೊಳ್ಳದಿರಲು ನಿರ್ಧಾರವನ್ನು ಪ್ರಕಟಿಸಿದ್ರು. ಮಹಿಳಾ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕ ಸಲೀಂ ಅಹಮದ್ ಒತ್ತಾಯಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದವರು ಮಹಿಳೆಯರನ್ನ ನಿಂದಿಸುವವರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ. ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದವರನ್ನ ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ರಕ್ಷಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇನ್ನು ಘಟನೆ ಕುರಿತು ಆರೋಪಿತರು ಕ್ಷಮೆ ಕೇಳಿರುವುದನ್ನು ಉಲ್ಲೇಖಿಸಿದ ಸಲೀಂ ಅಹಮದ್ ಕ್ಷಮೆ ಕೇಳಿದ್ರಿಂದ ತಪ್ಪು ಸರಿಯಾಗುವುದಿಲ್ಲ, ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ರೆ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಿಷೇಧಿತ ಚೀನಾ ಮಾಂಜಾದಾರದಿಂದ ಬೈಕ್ ಸವಾರ ಸಾವನ್ನಪ್ಪಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಸಾಂತ್ವನ ಹೇಳಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಗಾಳಿಪಟ ಹಾರಿಸುವ ಸಂದರ್ಭದಲ್ಲಿ ನಿಷೇಧಿತ ಚೀನಾ ತಯಾರಿಕೆಯ ಮಾಂಜಾದಾರ ಬಳಕೆಯಿಂದ ರಾಷ್ಟ್ರೀಯ ಹೆದ್ದಾರಿ 65ರ ನಿರ್ನಾ ಕ್ರಾಸ್ ಬಳಿ ದ್ವಿಚಕ್ರ ವಾಹನ ಸವಾರರಾದ ಸಂಜುಕುಮಾರ್ ಗುಂಡಪ್ಪ ಹೊಸಮನಿ ಬಂಬಳಗಿ ಗ್ರಾಮದ ನಿವಾಸಿಗಳು ಅವರು ಮಾಂಜಾದಾರಕ್ಕೆ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಸಚಿವರು ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರೇ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಧನ ಸಹಾಯ ನೀಡಿದ್ದು ಸರ್ಕಾರದ ಕಡೆಯಿಂದಲೂ ಕೂಡ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ. ಜನಪದ ಸಂಸ್ಕೃತಿ ಪ್ರಾರಂಭವಾಗುವುದು ಮನೆಯಿಂದಲೇ. ಮನೆಯಲ್ಲಿಯ ಜನರ ನಡೆ ಮತ್ತು ನುಡಿಗಳ ಜನಪದ ಸಂಸ್ಕೃತಿಯ ಮೂಲವಾಗಿದೆ ಅಂತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶಂಭುಲಿಂಗ ಕಾಮಣ್ಣ ಅವರು ಹೇಳಿದರು. ಪಟ್ಟಣದ ನಿರ್ಮಲಾ ಹಲ್ಲಮಣ್ಣಿಗೆ ಕ್ರಿಯೇಟಿವ್ ಸ್ಟಡೀಸ್ ಶಾಲೆಯಲ್ಲಿ ನಡೆದಂಥ ಸುಗ್ಗಿ ಹುಗ್ಗಿ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜೋಗುಳ ಹಾಡಿನಿಂದ ಪ್ರಾರಂಭವಾದ ಜನಪದ ಸಂಸ್ಕೃತಿ ನಮ್ಮ ಊಟ ಪಾಠಗಳಲ್ಲಿಯೂ ಕೂಡ ಮುಂದುವರೆದಿದೆ. ನಿಜವಾದ ಭಾರತ ಹಳ್ಳಿಗಳಲ್ಲಿದೆ. ಶಾಲಾ ವಿದ್ಯಾರ್ಥಿಗಳು ಈ ಹಳ್ಳಿ ಸೊಗಡು ತೋರಿಸಿದ ಪ್ರಾತ್ಯಕ್ಷಿಕತೆಗೆ ಎಲ್ಲರೂ ಮೆಚ್ಚುವಂತಿದೆ ಅಂತ ಹೇಳಿದರು. ಇವಾಗಿದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.